ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಕೋರ್ಸ್ ತೊಗೊಂಡ್ಮೇಲೂ ಯಾಕೆ ನನ್ನ ಬಿಸ್ನೆಸ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ವೀಡಿಯೋಸ್ಗಳನ್ನ ಇಷ್ಟು ದಿನದಿಂದ ನೋಡ್ತಾ ಇದ್ದಾನೆ ಬಟ್ ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ? ಸೊ ಇವಾಗ ಏನಂತಂದರೆ, ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾರೆ, ಕೋರ್ಸ್ಗಳನ್ನ ತೊಗೊಂಡಿರ್ತಾರೆ. ನನ್ನ ಕಡೆಯಿಂದ ತೊಗೊಂಡಿರ್ಬೋದು, ಬೇರೆಯವ್ರ ಕಡೆಯಿಂದ ತೊಗೊಂಡಿರ್ಬೋದು, ಮತ್ತು ಬೇರೆ ಎಲ್ಲಾದರೂ ಬೇರೆ ಏನಾದರೂ ವಿಷಯಗಳನ್ನ ಕಲಿತಾ ಇರ್ಬೋದು. ಸೊ ಬಟ್ ಸಮಸ್ಯೆಗಳು ಎಲ್ಲಿ ಬರುತ್ತೆ? ಇವಾಗ ನೀವು ಕೋರ್ಸ್ಗಳನ್ನ ತೊಗೊಂಡಿದ್ದೀರಾ, ಒಂದು ಬುಕ್ನ ತೊಗೊಳ್ತೀರಾ, ಓದ್ತೀರಾ, ಆ ಬುಕ್ಕಲ್ಲಿರೋ ಒಳ್ಳೆ ವಿಷಯಗಳನ್ನ ಕಲ್ತ್ಕೊಂಡು ಅದನ್ನು ಏನಾದರೂ ಜೀವನಕ್ಕೆ ಯೂಸ್ ಮಾಡಿದರೆ ಮಾತ್ರ ಅದರಿಂದ ಏನೋ ಬೆನಿಫಿಟ್ ಸಿಗುತ್ತೆ. ಸುಮ್ಮನೆ ಓದಿದೆ ಬಿಟ್ಟೆ ಮುಗಿದೋಯ್ತು ಮರ್ತೋದೆ ಹಾಗಿತ್ತು ಅಂದರೆ ಏನೂ ವ್ಯತ್ಯಾಸಗಳು ಬೀಳಲ್ಲ. ಸೊ ಏನಾಗುತ್ತೆ, ತುಂಬ ಜನ ಕೋರ್ಸ್ ತೊಗೊಳ್ತಾರೆ, ವೀಡಿಯೋಸ್ಗಳನ್ನ ನೋಡ್ತಾರೆ. ಈಗ ವೀಡಿಯೋಸ್ಗಳನ್ನ ನೀವು ನೋಡಿದ್ರಿ, ಅದಾದಮೇಲೆ ಏನು ಮಾಡಿದ್ರಿ? ಏನೂ ಮಾಡಿಲ್ಲ. ಸೊ ಏನು ಎಕ್ಸಿಕ್ಯೂಷನ್ ಮಾಡಿಲ್ಲ, ಏನೂ ಸ್ಟ್ರಾಟಜಿ ಮಾಡಿಲ್ಲ, ಅಥವಾ ಏನೂ ಬಿಸ್ನೆಸ್ ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ, ಒಬ್ಬರಿಗೂ ಕಾಲ್ ಹಚ್ಚಲಿಲ್ಲ, ಒಬ್ಬರಿಗೂ ಮಾತಾಡಿಲ್ಲ, ಪ್ರಾಡಕ್ಟ್ನ ಕೈಯಲ್ಲಿ ತೊಗೊಂಡು ನೋಡೋಕ್ಕೆ ಹೋಗಲಿಲ್ಲ. ಸೊ ಈ ಥರ ಆದರೆ ಏನೂ ಅದ್ರ ಯೂಸ್ ಇರಲ್ಲ. ಸೊ ಅದರಲ್ಲೂ ಇನ್ನೊಂದು ಏನಂತಂದರೆ, ತುಂಬ ಜನ ಏನಂದರೆ, ಆಗುತ್ತೆ ನಾಳೆ ನೋಡೋಣ, ಇನ್ನೊಂದು 6 ತಿಂಗಳು ಬಿಟ್ಟು ನೋಡೋಣ, ಇನ್ನೊಂದು ವರ್ಷ ಬಿಟ್ಟು ನೋಡೋಣ. ಕಾಂಪಿಟೇಷನ್ ಹೆಚ್ಚಾಗುತ್ತೆ ಹೊರತು ಕಾಂಪಿಟೇಷನ್ಗಳು ಕಡಿಮೆ ಅಂತೂ ಆಗಲ್ಲ. ಯಾಕಂದರೆ ಇವತ್ತಿನ ಟೈಮಲ್ಲಿ ಜನ ಜಾಬ್ಗಳು ಹೋಗ್ತಾ ಇವೆ, ರಿಸೆಷನ್ ಆಗ್ತಾ ಇದೆ. ಸೊ ಪ್ರೈಸಸ್ ಎಲ್ಲ ವರ್ಕೌಟ್ ಆಗ್ತಾ ಇಲ್ಲ, ಎಲ್ಲೂ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳದೆಲ್ಲ ಜಾಬ್ ಹೋಗ್ತಾ ಇದೆ. ಸೊ ಅದಕ್ಕೆ ಏನು ಸಮಸ್ಯೆ ಇದೆ? ಇಲ್ಲ ಅಟ್ಲೀಸ್ಟ್ ನಂದೇ ನಾನು ಮಾಡ್ಕೊಳಕ್ಕಾದ್ರೂ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಅದೊಂದು ಆಪ್ಷನ್ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಏನು ಕೆಲಸ ಮಾಡಬೇಕು ಅಥವಾ ನಾನು ಹೇಗೆ ಮಾಡಬೇಕು, ಇದ್ರ ಮೇಲೆ ಸಮಸ್ಯೆಗಳು ಇರುತ್ತೆ. ಸೊ ಇವಾಗ ತುಂಬ ಜನ ಏನು ವೀಡಿಯೋಸ್ ನೋಡಿದೆ, ಏನೂ ಮಾಡಿಲ್ಲ, ಪ್ಲಸ್ ಮಾಡಬೇಕಂದಾಗಲೂ ಕೂಡ ಆಯಿತು ನಾಳೆ ನೋಡೋಣ, ದುಡ್ಡು ಬರಬೇಕು, ಅದು ಬರಬೇಕು, ಬಾಯರ್ ಬರಲಿ. ತುಂಬ ಜನದ ಇದು ಇರುತ್ತೆ, ಬಾಯರ್ ಬಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಯಾವ ಬಿಸ್ನೆಸ್ಗೆ ಅಂಗಡಿ ತೆಗೆದೆ ಯಾರು ಕಸ್ಟಮರ್ ಬರ್ತಾರೆ ನಿಮ್ಮ ಅಂಗಡಿಗೆ? ಸೊ ಬೇಸಿಕ್ಕು ಇವಾಗ ಏನಂತಂದರೆ, ಜನದ ಯೋಚನೆಗಳು ಯಾವ ಥರ ಇದೆ ಅಂದರೆ, ಬಿಸ್ನೆಸ್ಸಿಗೆ ಬಂದಾಗ ಫಸ್ಟು ಡಿಗ್ರಿ ಬಂದುಬಿಡಲಿ, ಆಮೇಲೆ ನಾವು ಮಕ್ಕಳು ಹುಟ್ಟಿಸೋಣ. ಹೇಗೆ ಸಾಧ್ಯ? ಸೊ ಲಾಜಿಕ್ ಆದರೂ ವರ್ಕ್ ಆಗಬೇಕಲ್ಲ. ಫಸ್ಟ್ ಕೂಸು ಹುಟ್ಟಬೇಕು, ಸ್ಕೂಲಿಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಆಮೇಲೆ ಡಿಗ್ರಿ ಸಿಗೋದು. ಇಲ್ಲ ಫಸ್ಟಿಗೆ ಡಿಗ್ರಿ ಸಿಕ್ಕರೆ ಮಾತ್ರ ನಾನು ಕೂಸು ಹುಟ್ಟಿಸ್ತೇನೆ ಅಂತಂದರೆ, ಅದೇ ರೀತಿಯಲ್ಲಿ ಇಲ್ಲಿ ಹೇಗೆ ಅಂತಂದರೆ, ಬಾಯರ್ ಬರಲಿ ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ. ಯಾವ ಬಾಯರ್ ಬರ್ತಾರೆ ನಿಮ್ಮ ಹತ್ರ ಬಿಸ್ನೆಸ್ ಇಲ್ಲದೆ? ಸೊ ಕಾಮನ್ ಸೆನ್ಸು ತುಂಬ ಜನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದೇನು ಅಂತ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಆ ಥರ ಇರುತ್ತೆ. ಸೊ ನಾವು ಜನರಲಿ ಹೇಳೋದೇನೆಂದರೆ, ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ಕಾಮನ್ ಸೆನ್ಸ್ ಅನ್ನೋದು ಏನಾಗುತ್ತೆ, ಜನರಲ್ ಬುದ್ಧಿವಂತಿಕೆ ಕೂಡ ಜನಕ್ಕೆ ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಇರೋ ವಿಷಯಗಳು ಇನ್ನೂ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ವಿಷಯ ಆ ಥರ ಸಮಸ್ಯೆಗಳು ಬರುತ್ತೆ. ಇನ್ನೊಂದು ಏನಂತಂದರೆ, ತುಂಬ ಜನ ಒಂದು ಹೆದರ್ಕೊಂಡು ಬಿಡ್ತಾರೆ, ಸರ್ ದುಡ್ಡು ಮುಳುಗೋಗ್ಬಿಡುತ್ತೆ. ದುಡ್ಡು ಏನು ಮಾಡಲಿಲ್ಲ ಅಂದ್ರೆ ಮುಳುಗೋಗುತ್ತೆ. ನೀವು ಏನೇ ಮಾಡಿದರೂ ಡೊಮೆಸ್ಟಿಕ್ ಮಾರ್ಕೆಟಲ್ಲೂ, ಇಲ್ಲ ಸರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ತುಂಬ ರಿಸ್ಕ್ ಇದೆ, ಹಾಗೆ ಅಟ್ಲೀಸ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇನ್ಶೂರೆನ್ಸ್ ಅನ್ನೋದು ಒಂದು ಆಪ್ಷನ್ ಆದರೂ ಇದೆ. ಡೊಮೆಸ್ಟಿಕಲ್ಲಿ ಅದೂ ಇಲ್ಲ. ಯಾರಿಗಾದರೂ ಮೆಟೀರಿಯಲ್ ಕೊಟ್ಟರೆ ಆ ದುಡ್ಡು ಬರದೇ ಹೋದರೆ ನಾವು ಮುಂದೆ ಏನು ಮಾಡೋದು? ಕೋರ್ಟು ಕಚೇರಿ ಇಂಡಿಯಾದ ಕಥೆಗಳು ಗೊತ್ತೇ ಇದೆ. ಆಪ್ಷನ್ಗಳಿರ್ಬೋದು, ಟ್ರೈ ಮಾಡ್ಬೋದು, ಬಟ್ ಕೇಸ್ ಎಲ್ಲ ಹಾಕ್ಬೋದು, ಅದು ಯಾವಾಗ ಬರುತ್ತೆ. ಈ ಥರದ ಸಮಸ್ಯೆಗಳಿರುತ್ತೆ. ನೆಕ್ಸ್ಟ್ ಇರೋದು, ತುಂಬ ಜನಕ್ಕೆ ಏನಂತಂದರೆ, ನಾನು ಪರ್ಫೆಕ್ಟ್ ಮಾಡ್ತೇನೆ ಸರ್, ನಾನು ಇವಾಗ ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಇನ್ನೊಂದು 6-7 ತಿಂಗಳು ವರ್ಷಗಳಲ್ಲಿ ಒಳ್ಳೆ ಪ್ರಾಡಕ್ಟ್ ಬಂದುಬಿಡುತ್ತೆ. 1 ವರ್ಷ 6 ತಿಂಗಳಲ್ಲಿ ಮುಂದೆ ಬರೋ ಪ್ರಾಡಕ್ಟ್ನ ನೀವು ಏನು ಪ್ರಿಡಿಕ್ಟರ್ ಒಳ್ಳೇದಂತ ಹೇಳ್ತಾ ಇದ್ದೀರೋ, ಆ ಮಾರ್ಕೆಟ್ ಡಿಮಾಂಡೇ ಇರಲಿಲ್ಲ ಅಂದರೆ ಆ ಟೈಮಿಗೆ ತುಂಬ ಪರ್ಫೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹೇಗಾಗುತ್ತೆ, ಸ್ವಲ್ಪ ಸುಮಾರಾಗಿ ಒಂದು 30-35% ಪ್ರಾಡಕ್ಟ್ ರೆಡಿ ಆಗಿದೆಯಾ, ಸ್ಯಾಂಪಲ್ಗಳನ್ನ ಹೊರಗಡೆ ಹಾಕಿ, ಜನ ಏನು ಹೇಳ್ತಾರೆ ಕೇಳ್ಕೊಳ್ಳಿ, ಅವ್ರು ಹೇಳಿರೋ ಪ್ರಕಾರ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಅದು ಮಾಡೋಕ್ಕಾಗತ್ತಾ ಮಾಡಿ, R&D ಮೊದಲು ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಗೆ ತೊಗೊಂಡು ಬನ್ನಿ. ಇಲ್ಲ ನಾನು ಒಂದೇ ಸರಿ ಪರ್ಫೆಕ್ಟ್ ಮಾಡ್ತೇನೆ ಅಂದರೆ ಆ ಪರ್ಫೆಕ್ಟ್ ಪ್ರಾಡಕ್ಟ್ ಎಂದು ಆಗೋದು ಇಲ್ಲ, ನಿಮ್ಗೆ ಅದು ಮಾಡೋಕ್ಕೂ ಆಗಲ್ಲ. ಅದರ ಬಗ್ಗೆ ಕುತ್ಕೊಂಡು ನೀವು ಮಾಡ್ತಾ ಇದ್ದರೆ ಅದು ಎಂದೂ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನೀವೇನಾಗುತ್ತೆ, ಪರ್ಫೆಕ್ಟ್ ಇಲ್ಲದೇ ಇರಲಿ ಪ್ರಾಡಕ್ಟ್ನ ಮಾರ್ಕೆಟಿಗೆ ತೊಗೊಂಡು ಬನ್ನಿ, ಟೆಸ್ಟ್ ಮಾಡಿ. ಜನ ಏನು ದುಡ್ಡು ಕೇಳೋಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗಲ್ಲಿ, ಬರೀ ಒಪಿನಿಯನ್ ಕೇಳಿ. ಅದು ಒಪಿನಿಯನ್ ತೊಗೊಂಡು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಏನು ಅನ್ಸುತ್ತೆ ಅವ್ರಿಗೆ, ಅಥವಾ ಬಾಯರ್ಸ್ಗಳಿಗೆ, ಸರ್ ನಾನು ಈ ಥರದೊಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೇನೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಸ್ವಲ್ಪ ಇನ್ಪುಟ್ಸ್ ಬೇಕಾಗಿತ್ತು ಅನ್ನೋದಾದರೆ ಅವ್ರು ಕೇಳಿದ್ರು ಕೂಡ ಕೆಲವೊಂದು ಸರಿ ಅವರು ಇನ್ಪುಟ್ಗಳನ್ನ ಕೊಡ್ತಾರೆ. ಇಲ್ಲ ನಾವು ಈ ಥರ ಪರ್ಚೇಸ್ ಮಾಡ್ತೇವೆ, ನಮ್ಗೆ ಈ ಕ್ವಾಲಿಟಿ ಬೇಕು, ಈ ಗ್ರೇಡ್ ಬೇಕು, ಹೀಗೆ ಬೇಕು, ಹಾಗೆ ಬೇಕು ಅಂತ. ಸೊ ಅದರ ಅಕಾರ್ಡಿಂಗ್ಲಿ ನೀವು ಪ್ರಾಡಕ್ಟ್ನ ಡೆವಲಪ್ ಮಾಡಿಕೊಂಡ್ರು ಕೂಡ ಅಟ್ಲೀಸ್ಟ್ ನೀವು ಯಾರ ಥರ ಕೇಳ್ಕೊಂಡು ಮಾಡಿದಿರೋ ಅವ್ರಿಗೆ ಆದರೂ ನೀವು ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡ್ಬೋದು. ಸೊ ಇನ್ನೊಂದು ಏನಂತಂದರೆ, ಈಗ ಯೂಟ್ಯೂಬ್ ವೀಡಿಯೋ ನೋಡೋದ್ರಿಂದ ಅಥವಾ ಕೋರ್ಸ್ ತೊಗೊಳೋದ್ರಿಂದ ತುಂಬ ಏನೋ ನಾಲೆಜ್ ಬಂದಿದೆ ಅಂತ ಅಂದ್ಕೊಳ್ತಾರೆ. ಸೊ ಸಮಸ್ಯೆ ಎಲ್ಲಿದೆ? ಬರೀ ಮೇಲ್ಗಡೆ ನಾಲೆಜ್ ಅಷ್ಟೇ ಸಿಕ್ಕಿರುತ್ತೆ ನಿಮಗೆ. ಇವಾಗ ಮೊರಿಂಗಾ ಇರ್ಬೋದು, ಮೊರಿಂಗಾ ಒಳ್ಳೆ ಪ್ರಾಡಕ್ಟು ಅನ್ನೋ ಒಂದು ನಾಲೆಜ್ ಗೊತ್ತು ಅಷ್ಟೇ. ಮೊರಿಂಗಾ ಯಾವ ಥರದ್ದು, ಏನು, ಯಾವ ವೆರೈಟಿ, ಏನು ಗ್ರೇಡು, ಏನು ಸ್ಪೆಸಿಫಿಕೇಷನ್ಸು, ಏನು ವೇಟಲ್ಲಿ ಬೇಕಾಗುತ್ತೆ, ಏನು ಮೆಷಿನರಿ ಬೇಕಾಗುತ್ತೆ, ಯಾವ್ಯಾವ ಇಂಡಸ್ಟ್ರಿ, ಯಾವ್ಯಾವ ಕಂಟ್ರಿಯಲ್ಲಿ ಯಾವ್ಯಾವ ಡಿಮಾಂಡ್ ಇದೆ, ಅವೆಲ್ಲ ಏನೂ ಗೊತ್ತಿರಲ್ಲ. ಸಮಸ್ಯೆ ಏನಿದೆ ಅಂತಂದರೆ, ಜನಕ್ಕೆ ಶಾರ್ಟ್ಕಟ್ ಬೇಕು, ವಿಡಿಯೋ ನೋಡಿದ್ರು ಇವಾಗ ನಾಳೆ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಅಲ್ಲ. ಸೊ ನೀವೇನು ಮಾಡಬೇಕಂದ್ರೆ, ಒಂದು ಮೊರಿಂಗಾ ಬಿಸ್ನೆಸ್ ಒಳ್ಳೇದಂತ ತಿಳ್ಕೊಂಡ್ಮೇಲೆ ಮೊರಿಂಗಾ ಸಪ್ಲೈಯರ್ಸ್ನ ಹೋಗಿ ಭೇಟಿಯಾಗಿ ಅವ್ರ ಹತ್ರ ಇರೋ ಪ್ರಾಡಕ್ಟ್ಗಳನ್ನ, ಕ್ವಾಲಿಟಿಗಳನ್ನ, ಗ್ರೇಡ್ಗಳನ್ನ ತೊಗೊಳ್ಳಿ.
ಅದಕ್ಕೆ ಏನೋ ಸ್ಯಾಂಪಲ್ಗೆ ಏನಾಗುತ್ತೆ ಅಷ್ಟು ದುಡ್ಡು ಕೊಟ್ಕೊಂಡು ಸ್ಯಾಂಪಲ್ಗಳನ್ನ ತೊಗೊಂಡು ಬನ್ನಿ. ಆ ಸ್ಯಾಂಪಲ್ಗಳ ಬಗ್ಗೆ ಆರ್ಟಿಕಲ್ನ ಬರೆದು ಪಬ್ಲಿಷ್ ಮಾಡಿ, ಅದನ್ನು ಕ್ಲೈಂಟಿಗೆ ಕಳಿಸಿ. ಅವ್ರ ಒಪಿನಿಯನ್ ಏನು, ಅವ್ರು ತೊಗೊಳಕ್ಕೆ ರೆಡಿ ಇದ್ದಾರಾ ಕೇಳಿ. ಇಲ್ಲ ನನಗೆ ಇದು ಬೇಡ, ನನಗೆ ಈ ಥರದ್ದು ಬೇಕು ಅಂತ ಏನಾದರೂ ಇನ್ಪುಟ್ ಕೊಟ್ಟರೆ ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆವಾಗ ಒಂದು ನೀವು ಸಪ್ಲೈಯರ್ ಹತ್ರ ಹೋಗಿ ಬಂದು ಏನು ಕೆಲಸ ಆಗುತ್ತೆ ಅದನ್ನು ಕೂಡ ನೋಡ್ಕೊಳ್ಬೋದು. ಅಥವಾ ಅವರಿಗೆ ಬಾಯರಿಗೆ ಏನು ಪ್ಯಾಕೇಜಿಂಗ್ ಬೇಕೋ, ಅವ್ರಿಗೆ ಯಾವ ಥರದ ಗ್ರೇಡ್ ಬೇಕೋ, ಯಾವ ಥರದ ಕ್ವಾಲಿಟಿ ಬೇಕೋ, ಅಥವಾ ಯಾವ ಥರದ ಆಪ್ಷನ್ಸ್ಗಳು ಬೇಕಾಗುತ್ತೋ, ಪ್ಯಾಕೇಜಿಂಗಲ್ಲಿರ್ಬೋದು, ಕ್ವಾಲಿಟಿಯಲ್ಲಿರ್ಬೋದು, ಗ್ರೇಡಿಂಗಲ್ಲಿರ್ಬೋದು, ರಿಪೋರ್ಟ್ಸಲ್ಲಿರ್ಬೋದು, ಇದೆಲ್ಲವನ್ನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಡೆವಲಪ್ ಮಾಡ್ಕೊಳಕ್ಕೆ ಬರುತ್ತೆ. ಆದರೆ ಏನೂ ಮಾಡಿದೆ ಬರೀ ಮೇಲ್ಗಡೆ ಮೊರಿಂಗ ಒಳ್ಳೆಯದು, ನಾನು ಮೊರಿಂಗ ಬಿಸ್ನೆಸ್ ಮಾಡ್ತೇನೆ, ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಏನೂ ಮಾಡ್ತಾ ಇಲ್ಲ, ಬರೀ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಬರೀ ಯೋಚನೆ ಮಾಡೋದ್ರಿಂದ ಬಿಸ್ನೆಸ್ಗಳಾಗಲ್ಲ. ಬಿಸ್ನೆಸ್ಗಳಾಗೋದು ಮಾಡೋದ್ರಿಂದ ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಮುಖ್ಯ ಇರುತ್ತೆ. ಸೊ ಇವಾಗ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ, ಸರ್ ಗೈಡೆನ್ಸ್ ಇಲ್ಲ. ಸೊ ಗೈಡೆನ್ಸ್ ನಾವು ಕೊಡ್ತಾ ಇದ್ದೀವಿ, ಆದರೂ ತೊಗೊಳ್ತಾ ಇಲ್ಲ. ಓಕೆ, ಫ್ರೀಯಾಗಂತೂ ಕೊಡ್ತಾ ಇಲ್ಲ, ಮತ್ತು ಬೇರೆ. ಸೊ ತುಂಬ ಜನ ಸರ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನಾವು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಫ್ರೀಯಾಗಿ ಅಂದರೆ ಯೂಟ್ಯೂಬಲ್ಲಿ ಇದೆ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಉಳಿದಿದ್ದೆಲ್ಲ ಕಷ್ಟ ನಿಮ್ದಿರುತ್ತೆ. ಇಲ್ಲ ನಮ್ಮ ಕಷ್ಟದ ಮೇಲೆ ನಾವು ನಿಮಗೆ ಸ್ಟ್ರಾಟಜೈಸ್ ಮಾಡಿರೋದು, ನಾವೆಲ್ಲ ಕಲ್ತಿರೋದು ಮಾಡಿರೋದನ್ನು ನಿಮಗೆಲ್ಲ ಹೇಳ್ಕೊಡ್ಬೇಕಂದ್ರೆ ಅದಕ್ಕೆ ಆಬ್ವಿಯಸ್ಲಿ ನಾವು ಚಾರ್ಜ್ ಮಾಡ್ತೇವೆ. ಯಾಕಂದ್ರೆ ನಂದು ಕೂಡ ಟೀಮ್ ದೊಡ್ಡದಿದೆ, ಸ್ವಲ್ಪ ಖರ್ಚುಗಳು ಇದ್ದೇ ಇರುತ್ತೆ, ರೈಟ್. ಸೊ ಈ ಥರದನ್ನು ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋದು ಯಾವುದು, ಕಂಪ್ಲೈನ್ಸಸ್ ಗ್ಯಾಪು. ಇಂಡಿಯಾದ ರೂಲ್ಸ್ ಅಷ್ಟೇ ಅಲ್ಲದೆ ಯಾವ ದೇಶಕ್ಕೆ ನಾವು ಕಳಿಸ್ತಾ ಇದೆ ಅಲ್ಲಿ ರೂಲ್ಸ್ ಏನಿದೆ. ಇವಾಗ ಮೊನ್ನೆ ಆಗಿರೋದು ಗಲಾಟೆ ಏನಂತಂದರೆ, ಈ ಚೈನಾದಿಂದ ಟಾಯ್ಸ್ಗಳನ್ನ ತರಿಸ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಆಲ್ರೆಡಿ ಆ ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಾರೆ. BIS ಸರ್ಟಿಫಿಕೇಟ್ ಬಗ್ಗೆನೇ ಗೊತ್ತಿಲ್ಲ. ಸೊ ಇವಾಗ ಸರ್ಟಿಫಿಕೇಟ್ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಅವರಿಗೆ ಆ ಕಂಪ್ನಿಯವ್ರ ಹತ್ರ ಆ ಸರ್ಟಿಫಿಕೇಟ್ ಇಲ್ಲೂ ಇಲ್ಲ. ಇವರು ಆಲ್ರೆಡಿ ಒಂದು 35% ಅಡ್ವಾನ್ಸ್ ಪೇಮೆಂಟು ಮಾಡಿಬಿಟ್ಟಿದ್ದಾರೆ. ಇವಾಗ ಸರ್ ಇದು ಡ್ಯೂಟಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರು. ನಾವು ಡ್ಯೂಟೀಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಟೀಮ್ ಅವರೆಲ್ಲ ಕಳಿಸ್ಕೊಟ್ರು. ಅದರಲ್ಲಿ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗುತ್ತೆ, ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವರು ಸರ್ ಈ ಸರ್ಟಿಫಿಕೇಟ್ ಮ್ಯಾನುಫ್ಯಾಕ್ಚರ್ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಹಾಗಿದ್ರೆ ಇಂಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಅವರು ಮ್ಯಾನುಫ್ಯಾಕ್ಚರ್ ಹತ್ರ ಅಗ್ರಿಮೆಂಟ್ ಮಾಡಿರೋ ಕಾಪಿ ಕಳಿಸಿದ್ರೆ ಅದರಲ್ಲಿ ಬರೀ ಎಕ್ಸ್-ವರ್ಕ್ಸ್ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗ ಫ್ಯಾಕ್ಟ್ರಿಯವರ ತಪ್ಪು ಇಲ್ಲದೆ ಇರೋ, ಅಂದರೆ ಇವಾಗ ಯಾರು ತಪ್ಪು ಅಂತಂದರೆ ನಮ್ಮದೇ ತಪ್ಪಿದೆ ಹೊರತು ಫ್ಯಾಕ್ಟ್ರಿಯವ್ರದ್ದು ಏನೂ ತಪ್ಪಿಲ್ಲ ಅಲ್ಲಿ. ಯಾಕಂದರೆ ಅವರು ಎಕ್ಸ್-ವರ್ಕ್ಸ್ ಪ್ರೈಸಿಂಗ್ ಕೊಟ್ಟಿದ್ದಾರೆ, ಇವರು ಎಕ್ಸ್-ವರ್ಕ್ಸ್ ಅನುಕೂಲವಾಗಿ ಅವರು 35% ಪೇಮೆಂಟು ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ 35% ಏನಿದೆ ಅದು ಅಡ್ವಾನ್ಸ್ ಪೇಮೆಂಟ್ ಇದೆ. ಒಂದು ವೇಳೆ ನೀವು ಮುಂದೆ ಹೋಗಿ ಆರ್ಡರ್ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಈ ಪೇಮೆಂಟ್ಗಳು ವಾಪಸ್ ಸಿಗಲ್ಲ. ಅದನ್ನು ಕ್ಲಿಯರಾಗಿ ಬರೆದಿದ್ದಾರೆ ಅವರು. ಸೊ ಇದಕ್ಕೆ ಅಗ್ರಿ ಮಾಡ್ಕೊಂಡ್ಮೇಲೆ ಇವಾಗ ನಿಮ್ಮ ಕೈಯಲ್ಲಿ ಇರೋದೇನು, ಒಂದು ಅವ್ರಿಗೆ ಸರ್ಟಿಫಿಕೇಟ್ ಮಾಡಿಸ್ಕೊಡ್ಬೇಕು. ಅವ್ರಿಗೆ ಸರ್ಟಿಫಿಕೇಟ್ ಅವ್ರಿಗೆ ಮಾಡಿಸ್ಕೊಳ್ಳಿ ಅಂದರೆ ಅವ್ರು ರೆಡಿ ಇಲ್ಲ. ಅದು ನಾವು ಮಾಡಿಸ್ಕೊಡ್ಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಎಷ್ಟು 35% ಏನು 50% ಏನು ಆರ್ಡರ್ ವ್ಯಾಲ್ಯೂ ಇದೆ ಅಷ್ಟು ಬರೀ ಟೆಸ್ಟಿಂಗಿಗೆ ಹೋಗುತ್ತೆ. ಯಾಕೆಂದರೆ BIS ಸರ್ಟಿಫಿಕೇಟ್ ಏನೂ ಕಡಿಮೆ ಇಲ್ಲ. ಸೊ ಇವಾಗ ಸಮಸ್ಯೆ ಎಲ್ಲಾಗುತ್ತೆ, ಆ ಥರದ ಸರ್ಟಿಫಿಕೇಟ್ಗಳು ಇಲ್ಲದೇ ಇದ್ದಿದ್ದಕ್ಕೆ ಇವಾಗ ನಾವು ಟೆಸ್ಟಿಂಗ್ ಮಾಡಿಸಿ ಕನ್ಸಲ್ಟೇಷನ್ ತೊಗೊಂಡು ಅಲ್ಲಿ ಆಫೀಸರ್ ಜೊತೆ ಮಾತಾಡಿಸಿ ಎಲ್ಲ ಮಾಡಿಸ್ಕೊಟ್ರು ಎಷ್ಟು ಖರ್ಚಾಗುತ್ತೆ ಏನು ಅಂತ ಚೆಕ್ ಮಾಡಿದರೆ ಇಷ್ಟೆಲ್ಲ ಬರುತ್ತೆ. ಸೊ ಅವಾಗೇನಾಗುತ್ತೆ, ಆಯಿತು ಇನ್ನು ಇಂಪೋರ್ಟ್ ಮಾಡೋಕ್ಕಾಗಲ್ಲ, 35% ಹೋಯಿತು. ಇಲ್ಲ ಇನ್ನೊಂದು ಆಪ್ಷನ್ ಏನಿತ್ತು, ಯಾವ ದೇಶದಲ್ಲಿ BIS ಬೇಕಾಗಲ್ಲ ಅಥವಾ ಆಲ್ರೆಡಿ ಯಾರ ಹತ್ರ ಅವ್ರ ಹತ್ರ ಲೈಸೆನ್ಸ್ ಇದೆಯೋ ಆ ದೇಶದ ಲೀಸ್ಟ್ಗಳನ್ನ ತೊಗೊಂಡು ಆ ದೇಶಗಳಲ್ಲಿ ಬಯರ್ನ ಹುಡುಕೊಂಡು ಇವರ ಪ್ರಾಡಕ್ಟ್ಗಳನ್ನ ಅಲ್ಲಿ ಕಳಿಸ್ಕೊಂಡು ನಾವು ಹೈಸಿ ಸೇಲ್ ಮಾಡ್ಕೊಂಡು ದುಡ್ಡು ತಗೊಂಡ್ವಿ. ಇಲ್ಲದೆ ಹೋದರೆ ಅವ್ರು ಆಲ್ಮೋಸ್ಟ್ ದುಡ್ಡು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಒಂದು 5-6% ಅಂತೂ ಲಾಜಿಸ್ಟಿಕ್ ಇವ್ರ ಮೇಲೆ ಬಿತ್ತು. ಸೊ ಅದಕ್ಕೆ ಒಂದು 5-6% ಲಾಸ್ ಆಯ್ತದು. ಬಟ್ ಆದರೆ ಅಟ್ಲೀಸ್ಟ್ 35% ಏನು ಲಾಸ್ ಆಗಬೇಕಾಗಿತ್ತು ಫಸ್ಟಿಗೆ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನೀವು ಮುಂಚೆನೇ ಕಂಪ್ಲೈನ್ಸಸ್ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಸಮಸ್ಯೆಗಳಾಗ್ತಾನೆ ಇರಲಿಲ್ಲ. ಯಾರಿಗೆ ದುಡ್ಡು ಕೊಡ್ತಾ ಇದ್ದೀರಾ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಆ ಫ್ಯಾಕ್ಟ್ರಿ ಹತ್ರ ಏನೇನು ಪರ್ಮಿಷನ್ಗಳು ಇರಬೇಕು, ಆ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ತರ್ಸೋಕೆ ಆಗುತ್ತೋ ಇಲ್ವೋ, ಅಥವಾ ನಾಳೆ ನಮ್ಮಿಂದ ಕಡೆಯಿಂದ ಕಳಿಸ್ತಾ ಇದ್ದರೆ ನಮ್ಮ ಸರ್ಟಿಫಿಕೇಟ್ಸ್ ಏನು, ಅವ್ರ ದೇಶದಲ್ಲಿ ಇರೋ ಸರ್ಟಿಫಿಕೇಟ್ಗಳು ಏನು ಬೇಕಾಗುತ್ತೆ ಅದನ್ನೆಲ್ಲ ನೀವು ಮುಂಚೆ ನೋಡ್ಕೋಬೇಕು. ಅವಾಗ ಮಾತ್ರ ನೀವು ಆ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ಬೋದು. ಇವಾಗ ಆ ಪ್ರಾಡಕ್ಟ್ಗಳ ಬಗ್ಗೆ ಚೆಕ್ಕು ಮಾಡಿಸಿಲ್ಲ, ಕಂಪ್ಲೈನ್ಸಸ್ಸು ನೋಡಿಲ್ಲ, ಗೊತ್ತೂ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೋಡೋಕೆ ಹೋಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಆಬ್ವಿಯಸ್ಲಿ ಕನ್ಫ್ಯೂಷನ್ ಇರುತ್ತೆ ಪ್ರೈಸಿಂಗ್ ಮೇಲೆ, ಏನು ಪ್ರೈಸಿಂಗ್ ಕೊಡಬೇಕು ಅನ್ನೋದೇ ಗೊತ್ತಿರಲ್ಲ. ಒಂದು ನಿಮ್ಮ ಹತ್ರ ಏನು ಪ್ರೈಸ್ ಇದೆಯೋ ಅದ್ರ ಮೇಲೆ ನಿಮ್ಮ ಮಾರ್ಜಿನ್ನ ಹಾಕಿ, ಇಲ್ಲ ಅಂದರೆ ನಿಮ್ಗೇನು ಕಾಸ್ಟ್ಗಳು ಬರ್ತಾ ಇದೆಯೋ ಅದ್ರ ಮೇಲೆ ಮಾರ್ಜಿನ್ಗಳನ್ನ ಹಾಕ್ಕೊಂಡು ಕಾಂಪಿಟೇಟರ್ ಏನಿದ್ದಾರೆ ಅವರ ಪ್ರೈಸ್ನ ಕಂಪೇರ್ ಮಾಡಿದರೆ ನಿಮ್ಮೊಂದು ಪ್ರೈಸ್ ಬರುತ್ತೆ. ಅದನ್ನಾದರೂ ಮಾಡಿ ಈ ಒಂದು 2-3 ಥರದಲ್ಲಿ ನೀವು ನಿಮ್ಮ ಪ್ರೈಸ್ಗಳನ್ನ ಸ್ಟ್ರಾಟಜೈಸ್ ಮಾಡ್ಕೋಬೋದು. ಸೊ ಇಲ್ಲಿ ಇನ್ನೊಂದು ಏನೋ ಮುಖ್ಯವಾಗಿ ತಪ್ಪು ಮಾಡೋದು ಏನಂತಂದರೆ ಮಾರ್ಕೆಟ್ ಫಿಟ್ ಪ್ರಾಡಕ್ಟ್ ಸರಿಯಾಗಿದೆಯಾ ಇಲ್ವಾ. ಮೊರಿಂಗಾ ಓಕೆ, ಮೊರಿಂಗಾದಲ್ಲಿ ಯಾವುದು, ಮೊರಿಂಗಾ ಅಂದರೆ ಇಡೀ ಗಿಡದಲ್ಲಿ ಏನೆಲ್ಲ ವಿಷಯಗಳಿದೆ, ಯಾವ ವಿಷಯಗಳು ಪ್ರಾಫಿಟೇಬಲ್ ಇದೆ, ಯಾವುದು ಸೂಪರ್ ಫುಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈಗ ಸೂಪರ್ ಫುಡ್ ಕ್ಯಾಟಗರಿಯಲ್ಲಿ ಬಂದರೆ ನಾನು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ವಾ, ಅಥವಾ ಮಾಡೋಕ್ಕಾದರೆ ಅದಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಕಾ ಬೇಡವಾ, ಅಥವಾ ಇವಾಗ ನನ್ನ ಕ್ಲೈಂಟ್ ಆರ್ಗ್ಯಾನಿಕ್ಕೇ ಕೇಳ್ತಾರಾ ಅಥವಾ ಬೇರೆ ಯಾವುದಾದ್ರೂ ಕೇಳ್ತಾರಾ. ಸೊ ಇದನ್ನೆಲ್ಲೋ ಕ್ವೆಶನ್ಸ್ಗಳಿರುತ್ತೆ. ಇದೆಲ್ಲ ಕ್ವೆಶನ್ ಅರ್ಥ ಮಾಡಿಕೊಂಡು ಬಾಯರ್ಸ್ಗಳ ಜೊತೆ ಮಾತಾಡಿಕೊಂಡು ಯಾರು ಪರ್ಚೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ ಅವ್ರ ಹತ್ರ ಸ್ಯಾಂಪಲಿಂಗ್ ಮಾಡಿಸಿ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ನಿಮ್ಮ ಸಪ್ಲೈಯರ್ ಜೊತೆ ಏನೇನು ಸಮಸ್ಯೆಗಳು ಬರ್ಬೋದು ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಸಪ್ಲೈ ಮಾಡೋಕ್ಕೆ ರೆಡಿ ಆಗಬೇಕು. ನೆಕ್ಸ್ಟ್ ಇರೋದು ಡಿಮಾಂಡ್ ಇತ್ತು.
ಈಗ ಜನ ತೊಗೊಳಕ್ಕೆ ರೆಡಿ ಇದ್ದಾರೆ. ಸೂಪರ್ ಫುಡ್ ಕ್ಯಾಟಗರಿಯಲ್ಲಿ ಬರುತ್ತೆ, ಮೊರಂಗಿಯ ಬಗ್ಗೆ ಬಿಸ್ಕೆಟ್ಸು ಮಾಡ್ತಾಯಿದ್ದಾರೆ, ಎಲ್ಲನೂ ಮಾಡ್ತಾಯಿದ್ದಾರೆ, ಟ್ರೈ ಮಾಡ್ಬೋದು. ಇನ್ಕ್ಲೂಡಿಂಗ್ US ಅಲ್ಲೆಲ್ಲ ತುಂಬ ವಾಲ್ಯೂಮನ್ನು ಹೋಗ್ತಾ ಇದೆ. ಸೊ ಇವಾಗ ನೀವು ಆ ಡಿಮಾಂಡನ್ನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಗತ್ತೆ, ಏನು ಡಿಮಾಂಡ್ ಸಪ್ಲೈ ಮಾಡ್ಬೋದು, ಎಷ್ಟು ಬಿಸ್ನೆಸ್ ಬೆಳೀಬೋದು, CAGR ಅಂತ ಒಂದಿರುತ್ತೆ, ವರ್ಷಕ್ಕೆ ಎಷ್ಟು ಬಿಸ್ನೆಸ್ ಬೆಳೆಯುತ್ತೆ ಅಂತ. ಅದನ್ನು ನಿಮ್ಮ ಪ್ರಾಡಕ್ಟ್ಗಳಿಗೆ ಚೆಕ್ ಮಾಡಬೇಕು. ಸೊ ಮೊರಿಂಗಾ CAGR ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ನಂಬರ್ ಸಿಗುತ್ತೆ, ಇಷ್ಟು ಪರ್ಸೆಂಟಿಂದ ಇಷ್ಟು ಪರ್ಸೆಂಟು. ಸೊ ಆಲ್ಮೋಸ್ಟ್ ಆ ಪರ್ಸೆಂಟಲ್ಲಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಗುತ್ತೆ ಅಂದರೆ ಆಗೇ ಆಗುತ್ತಾ, ನಾಳೆ ಬಗ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ. ಇವತ್ತು ಹೆಂಗಿದೆ ಅಂದರೆ, ಮಳೆ ಆಗುತ್ತೆ ಆಚೆ ಅಂದ್ಕೊಂಡು ನಾವು ಮನೇಲಿ ಏನು ಮಾಡ್ತೇವೆ, ಇಲ್ಲ ಮಧ್ಯಾಹ್ನ ಹೋಗೋಣ, ಸಾಯಂಕಾಲ ಹೋಗೋಣ, ಅಲ್ಲಿ ಹೋಗೋಣ, ಆಚೆ ಇಷ್ಟೊತ್ತಿಗೆ ಹೋಗೋಣ, ಅದೆಲ್ಲ ಪ್ಲ್ಯಾನ್ ಮಾಡ್ತೇವೆ. ನಾವು ಹೋಗೋ ಟೈಮಿಗೆ ಕಾಲು ಹೊರಗೆ ಇಟ್ಟ ತಕ್ಷಣವೇ ಮಳೆ ಬರುತ್ತೆ. ನಿಮ್ಮ ಕೈಲಿ ನನ್ನ ಕೈಲಿ ಏನಿತ್ತು, ಹೋಗೋದು ಮಾತ್ರ ಆಯ್ತು ಅಷ್ಟೇ. ಆಚೆ ಮಳೆ ಆಗುತ್ತೋ ಇಲ್ವೋ ಅನ್ನೋದು ನಿಮಗೇನು ಗೊತ್ತು. ಇವಾಗ ಬಾಯರ್ಗೆ ನಿಮ್ಮ ಪ್ರಾಡಕ್ಟ್ನ ಅವ್ನು ಮುಂದೆ ತೊಗೊಂಡೋಗಿ ಇಟ್ಟಾಗ ಅವ್ನು ಇಷ್ಟಪಡ್ತಾನೋ ಕಷ್ಟಪಡ್ತಾನೋ ಅದು ನಮ್ಗೆ ಹೇಗೆ ಗೊತ್ತು. ಹೋಗಿ ಇಡೋದಷ್ಟೇ ನಮ್ಮ ಕೆಲಸ ಇರೋದು. ಹೋಗಿ ಬಾಯರ್ಗಳಿಗೆ ಸರ್ ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ಇದನ್ನು ನೋಡಿ ಅನ್ನೋದೊಂದು ಹೇಳೋದು ಬಿಟ್ಟರೆ ಬೇರೆ ಏನೋ ಆಪ್ಷನ್ಗಳಿಲ್ಲ. ಅವ್ನಿಗೆ ಇಷ್ಟ ಆಯಿತು, ಅವನಿಗೆ ತೊಗೊಳ್ಳೋದಿದೆ, ಅವನಿಗೆ ಮುಂದೆ ಅದ್ರ ಬಗ್ಗೆ ಬಿಸ್ನೆಸ್ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಅವ್ನು ತೊಗೊಳ್ತಾನೆ. ಅದಕ್ಕೆ ಹೇಳ್ತೇವೆ ಮಾರ್ಕೆಟ್ ಡಿಮಾಂಡ್ ಇದೆ. ಇವಾಗ ನನ್ನ ಜೊತೆಗೆ ನನ್ನ ಸಪ್ಲೈಯರ್ ಇರ್ಬೋದು, ಬೇರೆ ಯಾರೋ ಇರ್ಬೋದು, ಅವ್ರು ಕೂಡ ಅದೇ ಪ್ರಾಡಕ್ಟ್ ಮಾರ್ತಾ ಇದ್ದಾರೆ. ನನ್ನ ನಡುವೆ ಮತ್ತು ಅವ್ರ ನಡುವೆ ಏನು ವ್ಯತ್ಯಾಸ? ನಾನು ಕ್ರೆಡಿಟಲ್ಲಿ ಕೊಡ್ತಾ ಇದ್ದೀನೋ, ಅಥವಾ ಕ್ವಾಲಿಟಿ ಪ್ಯಾಕೇಜಿಂಗ್ ಕೊಡ್ತಾ ಇದ್ದೀನೋ, ಈ ಸರ್ಟಿಫಿಕೇಟ್ ನನ್ನ ಹತ್ರ ಅಷ್ಟೇ ಇರೋದು, ಅಥವಾ ಏನು ವೆರೈಟಿ ಇದೆ, ಅಥವಾ ಏನು ಗ್ರೇಡ್ ಇದೆ ನಿಮ್ಮ ಹತ್ರ, ಅಥವಾ ನೀವೇನು ಅಡಿಷ್ನಲಿ ನಿಮ್ಮ ಕಸ್ಟಮರಿಗೆ ಹೆಲ್ಪ್ ಮಾಡ್ಬೋದು. ಇದು ಯಾವುದೇ ಥರದ ಸಪೋರ್ಟ್ಗಳು ಇಲ್ಲ ಅಂದಾಗ, ನೀವು ಪಕ್ಕದವರು ಇಬ್ಬರು ಸೇಮೇ ಇದ್ದಾಗ ನನಗೆ ಯಾರು ಒಳ್ಳೆ ರೇಟ್ ಕೊಡ್ತಾರೆ, ರೇಟೇ ಬರುತ್ತೆ ಲಾಸ್ಟಿಗೆ. ಯಾವಾಗ ನೀವು ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕಾಗಲ್ವೋ ಆವಾಗ ಪ್ರೈಸ್ ಮಾತ್ರ ಬ್ಯಾಟಲ್ ಇರುತ್ತೆ. ಇವಾಗ ಹೇಳಕ್ಕೆ ಮಾತ್ರ ಸರ್ ನನ್ನ ಕ್ವಾಲಿಟಿ ಒಳ್ಳೆಯದು, ನಾನು ಯಾವಾಗಾದರೂ ಇದು ವರ್ಮಿ ಕಂಪೋಸ್ಟ್ ಬಗ್ಗೆ ಸರ್ ಇಷ್ಟು ರೇಟಿಂಗ್ ಸಿಗುತ್ತೆ, ಅಷ್ಟು ರೇಟಿಂಗ್ ಸಿಗುತ್ತಾ ಇದೆ, ನಮ್ಗೆ ಆಲ್ರೆಡಿ ಇಷ್ಟು ಜನ ಸಪ್ಲೈ ಮಾಡಿದ್ದಾರೆ, ಈ ಥರ ನಾವು ಎಕ್ಸ್ಪೋರ್ಟ್ ಆಲ್ರೆಡಿ ಮಾಡಿದ್ದೇವೆ, ಈ ರೇಟಿಗೆ ನಾವು ತೊಗೊಳ್ತಾ ಇದ್ದೇವೆ ಅಂದರೆ, ಇಲ್ಲ ರೀ ನಮ್ಮ ಕ್ವಾಲಿಟಿ ಒಳ್ಳೆಯದು ಸರ್, ಹಾಗಿದ್ರೆ ರಿಪೋರ್ಟ್ ಕಳಿಸಿ ಅಂದರೆ, ರಿಪೋರ್ಟಲ್ಲಿ ಅವ್ರ ರಿಪೋರ್ಟು ನಮ್ಮ ರಿಪೋರ್ಟ್ ನಡುವೆ ಏನು ವ್ಯತ್ಯಾಸನೇ ಇಲ್ಲ. ಹೇಗೆ ಕ್ವಾಲಿಟಿ ಸುಪ್ರೀಮ್ ಆಗುತ್ತೆ? ಒಂದು ಏನಂದರೆ, ಜನ ಇನ್ನೊಬ್ಬರ ಹತ್ರ ತೊಗೊಂಡು ಅವರು ಹೆಚ್ಚಿಗೆ ರೇಟಿಗೆ ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಹಾಗಂತ ಹೇಳಿ ನಾವು ಮೂರ್ಖರಾದರೆ ಹೇಗೆ? ಅದಕ್ಕೆ ನಾವು ಎಲ್ಲಿಂದ ತೊಗೊಳ್ಬೇಕು, ಎಷ್ಟಕ್ಕೆ ತೊಗೋಬೇಕು, ಇದ್ರ ಬಗ್ಗೆ ನೆಗೋಷಿಯೇಟ್ ಮಾಡಬೇಕಾಗತ್ತೆ. ಇವಾಗ ಪ್ರತಿಯೊಂದು ಎಕ್ಸ್ಪೋರ್ಟ್ ಆಫ್ ರೆಕಾರ್ಡ್ ಪ್ಲ್ಯಾನ್ಗಳಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 250ರಿಂದ 300 ಕೊಟೇಷನ್ಸ್ಗಳು ಬರುತ್ತೆ. ಈ 300 ಕೊಟೇಷನ್ಗಳಲ್ಲಿ L1, L2, L3 ಕ್ಯಾಟಗರಿಯಲ್ಲಿ ನಾವು ರೇಟ್ಗಳನ್ನ ಪಿಕ್ ಮಾಡ್ತೇವೆ. ಅದರಲ್ಲಿ ನಾವು ರೇಟ್ಗಳನ್ನ ಪಿಕ್ ಮಾಡಿದಾಗ ಅವ್ರ ಹತ್ರ ನಾವು ಸ್ಯಾಂಪಲ್ಗಳನ್ನ ತರಿಸ್ಕೊಂಡು ಲ್ಯಾಬ್ ಚೆಕ್ ಮಾಡಿ, ಇಲ್ಲಾಂದರೆ ಅವ್ರ ಸೈಟಿಗೆ ಹೋಗಿ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತೇವೆ. ಸೊ ಇದೆಲ್ಲ ಮಾಡಿದಾಗ ಕ್ವಾಲಿಟಿಯಲ್ಲಿ ಏನೂ ವ್ಯತ್ಯಾಸ ಕಾಣದೇ ಇದ್ದಾಗ ನಾನು ಯಾಕೆ ಹೆಚ್ಚಿಗೆ ದುಡ್ಡು ಕೊಡಲಿ? ನಿಮಗೆ ಅನ್ನಿಸ್ತಾ ಇರ್ಬೋದು ನಿಮ್ಮ ಹತ್ರ ಇರೋ ಕ್ವಾಲಿಟಿ ಸುಪ್ರೀಮ್ ಅಂತ, ಆದರೆ ಪ್ರೊಸೆಸಲ್ಲೂ ಚೇಂಜ್ ಇಲ್ಲ, ಕ್ವಾಲಿಟಿಯಲ್ಲೂ ಚೇಂಜ್ ಇಲ್ಲ, ಮೆಟೀರಿಯಲ್ ಟೆಸ್ಟ್ ಮಾಡಿದಾಗೂ ಕೂಡ ಸೇಮ್ ರಿಪೋರ್ಟ್ ಬರ್ತಾ ಇದೆ. ಏನು ಸಮಸ್ಯೆ ಇದೆ? ಸೊ ಯಾವಾಗ ಪ್ಯಾಕೇಜಿಂಗಲ್ಲಿ ಏನಾದರೂ ಗಲಾಟೆಗಳಾಯಿದ್ರೆ ಮಾತ್ರ ಸಮಸ್ಯೆಗಳು ಬರುತ್ತೆ ಹೊರತು ಬೇರೆ ಯಾವ ವಿಷಯಗಳಲ್ಲಿ ಸಮಸ್ಯೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನೀವು ಎಷ್ಟು ಬೇರೆಯವ್ರಿಗಿಂತ ಬೇರೆ ಪ್ರಾಡಕ್ಟಲ್ಲಿ USP ಏನಿದೆ ನಿಮ್ಮದು, ನಿಮ್ಮ ಹತ್ರ ನಾನು ಮೆಟೀರಿಯಲ್ ತೊಗೊಳಕ್ಕೆ ಏನು ಕಾರಣ, ಇದನ್ನು ಎಲ್ಲಿವರೆಗೂ ನೀವು ಐಡೆಂಟಿಫೈ ಮಾಡಲ್ವೋ ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಸೊ ವೀಕ್ ಸಪ್ಲೈ ಚೈನ್ ಏನು? ಸಪ್ಲೈಯರು ಯಾರಿಗೆ ದುಡ್ಡು ಕೊಡ್ತಾನೆ, ಮೆಟೀರಿಯಲ್ ಆರ್ಡರ್ ನನಗೆ ಬಂದಿದೆ, ಇವಾಗ ನಾನು ಸಪ್ಲೈಯರ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ದೇನೆ, ಅಡ್ವಾನ್ಸ್ ಕೊಟ್ಟಿದ್ದಾನೆ, ಅವ್ನು ಓಡೋದು ಏನು ಮಾಡೋದು? ಆ ಥರದ ಸಪ್ಲೈಯರ್ಗಳನ್ನ ನೀವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದಕ್ಕೆ ಅದು ನಿಮ್ಮ ಸಮಸ್ಯೆ ಆಗುತ್ತೆ. ಬಾಯರ್ಗೇನು ಅದು ಸಂಬಂಧನೇ ಇಲ್ಲ. ನೆಕ್ಸ್ಟ್ ಬರೋದು ಡಿಲೇ ಮಾಡ್ಬೋದು. ಇವಾಗ ಆರ್ಡರ್ ಸಿಕ್ಕಿದೆ, 6ನೇ ತಾರೀಕು 7ನೇ ತಾರೀಕು ಕಳಿಸ್ಬೇಕು, ಇನ್ನೂವರೆಗೂ ಮೆಟೀರಿಯಲೇ ರೆಡಿ ಇಲ್ಲ, ಅರ್ಧನೂ ಮೆಟೀರಿಯಲ್ ರೆಡಿ ಆಗಿಲ್ಲ. ಸೊ ಹೇಗೆ ಕಳ್ಸೋಕ್ಕಾಗತ್ತೆ? ಸೊ ಡಿಲೇ ಆಗ್ತಾ ಕಂಟೈನರ್ ಡಿಲೇ ಆಗುತ್ತೆ, ಪ್ರೈಸಸ್ಸು ಚೇಂಜ್ ಆಗುತ್ತೆ, ಪ್ಲಸ್ ಅಲ್ಲಿ ಬಾಯರ್ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಇರೋದೇನೋ ಕ್ವಾಲಿಟಿ ಇಶ್ಯೂಸ್. ಆಯಿತು, ಟೈಮು ಕೊಟ್ಟರು, ಎಲ್ಲನೂ ಸರಿ ಆಯಿತು, ಹೇಗೋ ಒಂದು ಮಾಡಿಕೊಟ್ರು, ಜಗಳಾಡ್ಕೊಂಡು ಬಡದಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ನಾವು ಮೆಟೀರಿಯಲ್ನ ರೆಡಿ ಮಾಡ್ಕೊಂಡ್ವಿ, ಕಂಟೈನರ್ಗೆ ಲೋಡು ಮಾಡಿದ್ವಿ. ಬೈ ದ ಟೈಮ್ ಅಲ್ಲಿ ಮುಟ್ಟೋಷ್ಟರಲ್ಲಿ ಮೆಟೀರಿಯಲ್ ಎಲ್ಲ ಹಾಳಾಗಿದೆ, ಕ್ವಾಲಿಟಿ ಕೆಟ್ಟೋಗಿದೆ. ಏನು ಮಾಡ್ತೀರ ಅವಾಗ? ಈ ಕಾಯಿಗಳಲ್ಲಿ ಹೂ ಬಂದುಬಿಡುತ್ತೆ. ಕಾಯಿಗಳಲ್ಲಿ ಹೂ ಬಂದರೆ ಅದನ್ನು ಹೂಕಾಯಿ ಅಂತ ನಮ್ಮಲ್ಲಿ ಬೇರೆ ಥರ ಮಾರ್ತಾರೆ. ಆದರೆ ದುಬೈಗಳಲ್ಲಿ ಕಾಯಿಯಲ್ಲಿ ಹೂ ಬಂದಿರೋ ಕಾಯಿಗಳನ್ನ ವೇಸ್ಟ್ ಅಂತಾರೆ. ಸೊ ಹಾಗಿದ್ದಾಗ ಏನಾಗ್ಬಿಡುತ್ತೆ, ನೀವು ಕಾಯಲ್ಲಿ ಹೂ ಬಂದಿರೋದು, ಅರ್ಧ ಒಡೆದೋಗಿರೋದು, ಹೂವಿಂದ ಒಡೆದೋಗಿರೋದು, ಈ ಗಿಡ ಹಾಕೋ ಟೈಮಲ್ಲಿ ಇದನ್ನು ಕಾಯಿ ಸಸಿ ತೊಗೊಂಬರ್ತೇವೆ ನಾವು ನರ್ಸಿಂಗಲ್ಲಿ, ಆ ಗಿಡದ ಮೇಲ್ಗಡೆ ಒಂದು ಆಲ್ಮೋಸ್ಟ್ ಬಂದುಬಿಟ್ಟಿರುತ್ತೆ. ಸೊ ಅದನ್ನು ತೊಗೊಂಡೋಗಿ ನಾವು ಮಣ್ಣಲ್ಲಿ ಹಾಕಿದರೆ ಮರ ಆಗುತ್ತೆ. ಸೊ ಆ ಥರದನ್ನು ಆಲ್ಮೋಸ್ಟ್ ನಾವು ದುಬೈಗೆ ಮುಟ್ಟಿಸ್ಬಿಡ್ತೇವೆ, ಯಾಕಂದರೆ ಓವರ್ ಮೆಚೂರ್ಡ್ ಆಗಿಬಿಟ್ಟಿರುತ್ತೆ. ಸೊ ನಮ್ಮಲ್ಲಿ ಒಬ್ಬರು ತಮಿಳ್ ಸಪ್ಲೈಯರ್ ಇದ್ದಾರೆ, ಅವ್ರಿಗೆ ಹೆಂಗೆ ಅಂದರೆ ಕಾಯಿ ಸ್ವಲ್ಪ ಮುಟ್ಟಿದರೆ, ಕಾಯಿ ಹೊಡೆದು ನೋಡಿದರೆ, ಸ್ವಲ್ಪ ಕಲರ್ ನೋಡಿದ್ರೆ ಹೇಳ್ಬಿಡ್ತಾರೆ ಅವ್ರು ಕಾಯಿ ಸರಿ ಇಲ್ಲ, ಇದು ಆಲ್ರೆಡಿ ಓವರ್ ಮೆಚ್ಯೂರ್ ಆಗಿದೆ, ಈ ಕಾಯಿಗಳು ಎಕ್ಸ್ಪೋರ್ಟ್ ಮಾಡೋಕ್ಕೆ ಲಾಯಕ್ಕಿಲ್ಲ, ಇದಕ್ಕೆ ಒಳ್ಳೆ ಪ್ರೈಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ, ಯಾಕೆಂದರೆ ಕ್ವಾಲಿಟಿ ಅವ್ರಿಗೆ ಗೊತ್ತು.
ಕ್ವಾಲಿಟಿ ಗೊತ್ತಿದೆ, ಪ್ಯಾಕೇಜಿಂಗ್ ಆಯಿತಾ, ಅದ್ರ ಮೇಲೆ ನಮ್ಮ ಜವಾಬ್ದಾರಿ ಬರುತ್ತೆ, ನಾವು ಅದನ್ನು ನೋಡ್ಕೊಳ್ತೇವೆ. ಬಾಯರ್ ಜೊತೆ ನೆಗೋಷಿಯೇಟ್ ಮಾಡೋದು, ಲಾಜಿಸ್ಟಿಕ್ ಕಳಿಸೋದು, ಪೇಮೆಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಡಾಕ್ಯುಮೆಂಟೇಷನ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ಕಸ್ಟಮ್ ಕ್ಲಿಯರೆನ್ಸಲ್ಲಿ ಏನೋ ಸಮಸ್ಯೆಗಳಾದರೆ ಅದನ್ನು ನೋಡ್ಕೊಳ್ಳೋದು, ಎಲ್ಲ ನಾವು ಮಾಡ್ಕೊಳ್ತೇವೆ. ಸೊ ಇವಾಗ ನಿಮ್ಮ ಹತ್ರ ಇವೆಲ್ಲವೂ ನೀವು ಮಾಡದೆ ಹೋದರೆ, ಸಪ್ಲೈ ಚೈನಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದರೆ ನಿಮ್ಮ ಬಿಸ್ನೆಸ್ ಮಾಡಿರೋ ಬಿಸ್ನೆಸ್ ಕೂಡ ಹಾಳಾಗುತ್ತೆ. ಅದರಲ್ಲೂ ಕೂಡ ಜನ ಇನ್ನೊಂದು ಏನಂತಂದರೆ ಎಲ್ಲಿ ಹಿಂಜರಿತಾರೆ ಅಥವಾ ಯಾವುದನ್ನು ಮಾಡಲ್ಲ ಅಂದರೆ ಮಾರ್ಕೆಟಿಂಗೇ ಇಲ್ಲ. ಏನು ಅಂದ್ಕೊಳ್ತಾರೆ, ಸರ್ ನನ್ನ ಹತ್ರ ಪ್ರಾಡಕ್ಟ್ ಇದೆ, ನಾನು ವಾಟ್ಸಪ್ ಗ್ರೂಪು ಅಲ್ಲಿ ಇಲ್ಲಿ ಹಾಕ್ತಾ ಹೋಗ್ತಾನೆ, ನನ್ನ ಬಿಸ್ನೆಸ್ ಸಿಗುತ್ತೆ. ಹಾಗೆ ಸಿಗಲ್ಲ. ಇಲ್ಲಿ ಕಂಪ್ಲೀಟ್ ಔಟ್ಬೌಂಡ್ ಸರ್ವಿಸ್ಗಳನ್ನ ನೀವು ಮಾಡಬೇಕಾಗತ್ತೆ. ಏನು ಔಟ್ಬೌಂಡೇ ಇಲ್ಲ, ಹೊರಗಡೆ ಹೋಗ್ಬಿಟ್ಟು ಯಾರ ಜೊತೆ ಮಾತಾಡೋದು ಇಲ್ಲ, ಹೇಳೋದು ಇಲ್ಲ, ಲಿಂಕ್ಡಿನ್ನೂ ಇಲ್ಲ, ಇಮೇಲೂ ಇಲ್ಲ, ಕಾಲಿಂಗೂ ಇಲ್ಲ, ವಾಟ್ಸಪ್ಪು ಇಲ್ಲ, ಏನೂ ಇಲ್ಲ. ಹಾಗಿದ್ದಾಗ ನಿಮಗೆ ಯಾರು ಬಿಸ್ನೆಸ್ ಕೊಡ್ತಾರೆ? ಯಾವುದೋ ಒಂದು ಗ್ರೂಪಲ್ಲಿ ಹೋಗ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಹಾಕ್ತಾ ಹೋದರೆ ಅದು ಕೂಡ ಒಂದೆರಡು ದಿನ ಹಾಕ್ತಾರೆ, ಅದಾದಮೇಲೆ ಮುಗಿದೋಯ್ತು, ಅದು ಕೂಡ ಸರಿಯಾಗಿ ಮಾಡಲ್ಲ. ಸೊ ಹಾಗಿದ್ರೆ ಸಮಸ್ಯೆ. ಆಮೇಲೆ ಎಲ್ಲರನ್ನೂ ಅಪ್ರೋಚ್ ಮಾಡೋದು, ಅವ್ನು ತೊಗೊಳ್ತಾನೋ ಇಲ್ವೋ, ಅವನಿಗೆ ಬೇಕೋ ಬೇಡವೋ, ಅಥವಾ ಅವ್ನ ಪ್ರೊಫೈಲ್ ಏನೋ, ಏನೂ ಇಲ್ಲ. ಸುಮ್ಮನೆ ಬಂತು ಯಾವುದೋ ಡೇಟಾ ಎತ್ತಿಬಿಟ್ಟು ಅವ್ರಿಗೆ ಎಲ್ಲರಿಗೂ ಇಮೇಲ್ ಕಳಿಸ್ಬಿಡೋದು, ಅಕೌಂಟ್ ಎಲ್ಲ ಬ್ಲಾಕ್ ಮಾಡ್ಕೊಂಬಿಡೋದು, ಅಥವಾ ಕಳಿಸಿರೋ ಇಮೇಲ್ಗಳೆಲ್ಲ ಸ್ಪ್ಯಾಮ್ ಫೋಲ್ಡ್ರಿಗೆ ಹೋಗ್ಬಿಡೋದು. ಸೊ ಏನು ಯೂಸ್ ಅದರಿಂದ? ಆಮೇಲೆ ಎಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಇಲ್ಲ, ಒಂದು ಫೋಟೋಸ್ ಇಲ್ಲ, ಒಂದು ಕಂಪ್ನಿ ಡೀಟೇಲ್ಸ್ ಇಲ್ಲ. ಆ ಥರ ಕಂಪ್ನಿ ಇದ್ದರೆ ಯಾರು ನಂಬ್ತಾರೆ? ಅದು ಕೂಡ ಸಮಸ್ಯೆ. ಇನ್ನೊಂದು ಬರೋದು ಮೇನ್ ಪ್ರಾಬ್ಲಮ್ ಎಲ್ಲಿ? ಪ್ರೈಸ್ ಗ್ಯಾಪ್. ಇವಾಗ ಬಾಯರ್ ಇದ್ದು ನಿಮ್ಮ ಪ್ರೈಸ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು? ತುಂಬ ಎಕ್ಸ್ಪೆನ್ಸಿವ್ ರೇಟ್ ಕೊಡ್ತಾ ಇದ್ದಾರೆ. ಬೆಸ್ಟ್ ರೇಟ್ ಮಾರ್ಕೆಟಲ್ಲಿ ಬರೋವರೆಗೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರೀಮಿಯಮ್ ಇತ್ತು, ಒಂದು ಕಾರಣ ಇದೆ, ಹೆಚ್ಚಿಗೆ ದುಡ್ಡು ಕೊಡಬೇಕು, ಸರಿ ದುಡ್ಡು ಕೊಡ್ತಾರೆ. ಆದರೆ ಅದಾದರೂ ನೀವು ಕನ್ವಿನ್ಸ್ ಮಾಡೋಷ್ಟು ಇರಬೇಕಲ್ಲ, ಅಷ್ಟಾದರೂ USB ಬೇಕಾಗತ್ತೆ. ಆಮೇಲೆ ತಪ್ಪಾಗಿ ಇನ್ಕೋಟಮ್ ತೊಗೊಳ್ಳೋದು, ಎಕ್ಸ್ವರ್ಕ್ಸ್ ತೊಗೊಂಡ್ಬಿಡೋದು, ಎಕ್ಸ್ವರ್ಕ್ಸ್ ರೇಟ್ ಕೊಟ್ಬಿಡೋದು CIF ಅಂತ ಹೇಳಿ, ಅಲ್ಲಿ ತಪ್ಪಾಗತ್ತೆ. ಎಲ್ಲ ಪ್ರತಿಯೊಂದು ಮಾರ್ಜಿನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಲ್ಲ, ರಾಂಗ್ ಕೊಟೇಶನ್ ಕೊಡೋದು. ಇವಾಗ ಮೆಟೀರಿಯಲ್ಲು, ಲೇಬರು, ಮ್ಯಾನುಫ್ಯಾಕ್ಚರಿಂಗು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ಬಟ್ ನಿಮ್ಮ ವೇರ್ ಹೌಸಿಂದ ಪೋರ್ಟಿಗೆ ಅದನ್ನು ಕ್ಯಾಲ್ಕುಲೇಟೇ ಮಾಡಿಲ್ಲ. ಕೊಟೇಶನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಇಲ್ಲ ನಾನು ನಿಮ್ಮ ಜಾಗಕ್ಕೆ ಇಷ್ಟು ರೇಟಿಗೆ ನಾನು ಮುಟ್ಟಿಸ್ತೇನೆ ಅಂತ. ಇವಾಗ ಮತ್ತೆ ತಿರ್ಗಾ ಹೋಗಿ ಹೇಳೋಕ್ಕಾಗತ್ತಾ ಕ್ಲೈಂಟಿಗೆ, ಇಲ್ಲ ಸರ್ ನಾನು ಈ ರೇಟ್ ಹಾಕಿಲ್ಲ, ನಾನು ಈ ರೇಟ್ ಒಂದು ಆ್ಯಡ್ ಮಾಡಿ ಅಂತ. ಯಾವಾಗಲೂ ಕೂಡ ಕೊಟ್ಟಿರೋ ಕೊಟೇಶನ್ಗಿಂತ ಸ್ವಲ್ಪ ನೆಗೋಷಿಯೇಟ್ ಆಗಿ ನಾವು ಕಡಿಮೆ ಆಗ್ತದೆ ಹೊರತಾಗಿ ಹೆಚ್ಚಿಗೆ ಎಂದೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಬರೆದಿಟ್ಕೊಳ್ಳಿ. ನೀವು ಕೊಟೇಶನ್ ಕೊಟ್ಟಿದ್ದೀರಾ, ಅವ್ನು ನೆಗೋಷಿಯೇಟ್ ಮಾಡ್ತಾನೆ, ಇನ್ನು ಪ್ರೈಸ್ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಹೊರತಾಗಿ, ಇಲ್ಲ ನೀವು ಅದು ಮರ್ತ್ಬಿಟ್ಟು ಓಕೆ ಅದನ್ನೊಂದು ಆ್ಯಡ್ ಮಾಡಿ, ನಾನು ನಿಮಗೆ ಆಮೇಲೆ ದುಡ್ಡು ಕೊಡ್ತೇನೆ, ಯಾರೂ ಒಪ್ಕೊಳ್ಳಲ್ಲ. ಒಂದು ವೇಳೆ ನೀವು ಆ ಥರ ಏನಾದರೂ ಹೇಳಿದರೆ ಅದರ ಸಮಸ್ಯೆಗಳು ಇನ್ನೂ ಹೆಚ್ಚಿಗೆ ಇರುತ್ತೆ. ಈ ಸಮಸ್ಯೆಗಳನ್ನ ಮಾಡ್ಕೊಳ್ದೇ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗೋಗುತ್ತೆ. ನೆಕ್ಸ್ಟ್ ಇರೋದು ಏನು, ಇವತ್ತಿನವರೆಗೂ ಇವಾಗ ತುಂಬ ಜನ ಕ್ಲೈಂಟ್ಸ್ಗಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ತುಂಬ ಕ್ಲೈಂಟ್ಸ್ಗಳಿಗೆ ನಾವು ಬಿಸ್ನೆಸ್ಸು ತಂದು ಕೊಡ್ತೇವೆ. ಆದರೆ ಮೇಯ್ನಾಗಿ ಒಂದು ವಿಷಯ ಹೇಳಿ ಸರ್, ಇದು ನೀವು ಇಷ್ಟು ಕರೆಕ್ಟಾಗಿ ಯಾಕೆ ಆಗ್ತಾಯಿದೆ, ನಿಮಗೆ ಯಾಕೆ ಬಿಸ್ನೆಸ್ ಬರ್ತಾ ಇದೆ? ಒಂದೇ ಒಂದು ಕಾರಣ ಅಂದರೆ ಫಾಲೋಅಪ್ಸ್. ಏನೋ ನಾವು ಮೇಲ್ ಕಳಿಸಿದ್ವಿ, ಯಾರೋ ಇಂಟ್ರೆಸ್ಟ್ ತೋರಿಸಿದ್ರು, ಬಂದುಬಿಟ್ರು, ನಾಳೆ 2 ದಿನದಲ್ಲೇ ನಾವು ಅಗ್ರಿಮೆಂಟ್ ಇವತ್ತು ಸೈನ್ ಮಾಡಿದ್ವಿ, ಒಂದು ವಾರದಲ್ಲಿ ನಮ್ಮ ಹತ್ರ ಆರ್ಡರ್ ಇದೆ, ದಟ್ ಈಸ್ ಬೈ ಆಕ್ಸಿಡೆಂಟ್. ಸಿಗುತ್ತೆ ಆ ಥರದ ಆರ್ಡರ್ಗಳು, ಬಟ್ ತುಂಬ ಕಡಿಮೆ. ಬಟ್ ಪ್ರಾಪರ್ಲಿ ಸಿಗೋದು ಯಾಕೆ? ಫಾಲೋಅಪ್ಸ್. ಮೇಯ್ನಾಗಿ ಯಾವ ಪ್ರಾಡಕ್ಟು, ಎಲ್ಲಿ, ಹೇಗೆ, ಅವರು ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅದನ್ನು ರೆಗ್ಯುಲರ್ ಆಗಿ ಅವ್ರ ಜೊತೆ ಕೊಟೇಶನ್ ಕಳ್ಸಿದ ಮೇಲೆ ಫಾಲೋಅಪ್ ಮಾಡಬೇಕಾಗುತ್ತೆ. ಬರೀ ಕೊಟೇಶನ್ ಕಳ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ತುಂಬ ಜನದ ಹತ್ರ ಸ್ಟ್ರಕ್ಚರೇ ಇರೋಲ್ಲ. ನಾವು ಯಾವ ಪ್ರೈಸಸ್ಸು, ಹೇಗೆ ಕಳಿಸ್ತಾ ಇದ್ದೇವೆ, ಕ್ಯಾಲ್ಕುಲೇಷನ್ಸ್ ಏನು, ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದೇವೆ, ಪ್ರಾಪರ್ ಒಂದು ಸ್ಟ್ರಕ್ಚರೂ ಇಲ್ಲ. ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. CRM ಅಂತೂ ಇಲ್ಲವೇ ಇಲ್ಲ. ಯಾವುದೇ ಥರದ ಸಿಸ್ಟಮ್ಗಳು, ತುಂಬ ಜನ ಇದ್ದಾರೆ ಎಕ್ಸ್ಪೋರ್ಟರ್ಸಲ್ಲಿ, ಬರೀ ಪೇಪರ್ ಪೆನ್ನು ಡೈರಿಗಳಲ್ಲಿ ಬಂದಿಟ್ಕೊಂಡಿದೆ ಹೊರತು ಅವ್ರ ಹತ್ರ ಯಾವುದೇ CRMಗಳು ಇಲ್ಲ. ನಾವು ಯಾರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಬಿಸ್ನೆಸ್ ಬರುತ್ತೆ ನಮಗೆ ಏನೂ ಐಡಿಯಾ ಇಲ್ಲ. ಈ ಥರ ಸಮಸ್ಯೆಗಳನ್ನ ಮಾಡಿಕೊಂಡ್ರೆ ಈ ಬಾಯರು ಯಾರಿಗೆ ನಾವು ಕೊಟೇಶನ್ ಕೊಟ್ಟಿದ್ದೇವೆ ಗೊತ್ತಿಲ್ಲ, ಯಾರಿಗೆ ಬಿಲ್ ಬಂದಿದೆ ಗೊತ್ತಿಲ್ಲ, ನಾವು ಯಾರಿಗೆ ಕಳಿಸ್ತಾ ಇದ್ದೇವೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಈ ಥರ ಇದ್ದರೆ ನಾರ್ಮಲಿ ನಿಮ್ಮ ಬಿಸ್ನೆಸ್ಗಳು ಸಕ್ಸಸ್ ಆಗೋದು ತುಂಬ ಕಡಿಮೆ. ಅದರಲ್ಲೂ ಕೂಡ ಈ ನೆಗೋಷಿಯೇಟ್ ಮಾಡೋಕ್ಕೆ ಬರದೇ ಇರೋರು, ಸೇಲ್ಸ್ ಎಂದೂ ಜೀವನದಲ್ಲಿ ಸೇಲ್ಸೇ ಮಾಡಿಲ್ಲ, ಮಾರ್ಕೆಟಿಂಗೇ ನೋಡಿಲ್ಲ, ಅದರಲ್ಲೂ ಕೂಡ ಅವರೆಲ್ಲ ಕೂತ್ಕೊಂಡು ಡೀಲ್ಗಳನ್ನ ಕ್ಲೋಸ್ ಮಾಡೋಕ್ಕೆ ಹೋದರೆ ಬಿಸ್ನೆಸ್ಗಳು ಕ್ಲೋಸ್ ಆಗಲ್ಲ. ಬ್ರ್ಯಾಂಡಿಂಗ್ ಅಂತೂ ಇಲ್ಲವೇ ಇಲ್ಲ, ದುಡ್ಡಂತೂ ಹಾಕಿಲ್ಲ, ವೆಬ್ಸೈಟು ಮಾಡಿಸ್ಕೊಂಡಿಲ್ಲ, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಲಿಂಕ್ಡ್ಇನ್ನು ಏನೂ ಇಲ್ಲ, ಆ್ಯಕ್ಟಿವಿಟೀಸೇ ಇಲ್ಲ, ಕಂಪ್ಲೀಟ್ ನಿಲ್. ಆ ಥರ ಇತ್ತು ಅಂದರೆ ಬಿಸ್ನೆಸ್ಗಳು ಬೆಳೆಯಲ್ಲ. ಅನ್ಫಾರ್ಚುನೇಟ್ಲಿ ಅನ್ಪ್ರೊಫೆಷ್ನಲ್ ಆಗಿ ನಿಮ್ಮ ಇಮೇಲ್ಗಳು ಅಥವಾ ಬರೆದಿರೋ ಮೇಲ್ಗಳಾಗಿರ್ಬೋದು, ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಇವತ್ತಿನ ಟೈಮಲ್ಲಿ ಕಡಿಮೆ ಅಂದರೆ ಅಟ್ಲೀಸ್ಟ್ ChatGPT ಆದರೂ ಯೂಸ್ ಮಾಡ್ಕೋಬೋದು. AI ಯೂಸ್ ಮಾಡಿಕೊಂಡು ನೀವು ಏನು ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನಾದರೂ ಕರೆಕ್ಟಾಗಿ ಬರೆಸ್ಕೊಳ್ಳಿ. ಗ್ರಾಮೆಟಿಕಲಿ, ಸ್ಪೆಲ್ಲಿಂಗ್ಸು, ಪ್ರತಿಯೊಂದು. ಎಷ್ಟೋ ಸರಿ ನಾನು ಇವಾಗಲೂ ನೋಡ್ತಾ ಇದ್ದೇನೆ, ಬರೋ ಇಮೇಲ್ಸ್ಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಯಾಕೆ ಆಗ್ತಾ ಇದೆ? ಒಂದು ಕಡಿಮೆ ಅಂದರೆ ಅಟ್ಲೀಸ್ಟ್ ಒಂದು ChatGPT ಕಡೆಯಿಂದ ನೀವು ಒಂದು ಇದನ್ನು ಬರ್ಸ್ಕೊಳ್ಳೋಕ್ಕೂ ಆಗಲಿಲ್ವಾ? ಆ ಸಮಸ್ಯೆಗಳು. ಇನ್ನೊಂದೇನು, ಸರ್ ನಮ್ಗೆ ಅಡ್ವಾನ್ಸ್ ಪೇಮೆಂಟ್ ಬರುತ್ತಾ? ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ, ಬಟ್ ನಿಮಗೆ ಅವ್ರು ನಿಮಗೆ ನಂಬ್ತಾ ಇದ್ದಾರಾ?
ಯಾರು ಮುಂದಿಂದ ನಿಮ್ಮನ್ನು ಏನೋ ನಂಬಿಕೆ ಇಲ್ದೇ ಯಾರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಕಡಿಮೆ ಅಂದರೆ ಅಟ್ಲೀಸ್ಟ್ ಸ್ಯಾಂಪಲ್ ಆದರೂ ಪ್ರೊವೈಡ್ ಮಾಡಿ, ನಿಮ್ಮ ಕಂಪ್ನಿ ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ಪ್ರೊವೈಡ್ ಮಾಡಿ, ಒಂದು ಸರ್ಟಿಫಿಕೇಷನ್ ಆದರೂ ಇರಲಿ. ಆಮೇಲೆ ನೀವು ಯಾರ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಒಳ್ಳೇದು ಹೇಳಿರೋದು ಎಲ್ಲರೂ ಟೆಸ್ಟಿಮೋನಿಸ್ ತೊಗೊಳ್ಳಿ. ಇಲ್ಲಾಂದರೆ ಏನು ಬೆನಿಫಿಟ್ಟೇ ಇಲ್ಲ, ಕಂಪ್ಲೀಟ್ಲಿ ನಿಲ್. ಸೊ ಇದೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಒಂದಿನ ಮಾಡಿರೋದು ಇನ್ನೊಂದು ದಿನ ಮಾಡಲ್ಲ, ಇನ್ನೊಂದು ದಿನ ಮಾಡಿರೋದು ಮತ್ತೊಂದು ದಿನ ಮಾಡಲ್ಲ. ಸೊ ಹೀಗಾದಾಗ ಏನಾಗ್ಬಿಡುತ್ತೆ, ನಿಮ್ಮ ಬಿಸ್ನೆಸ್ಗಳು ಆಲ್ಮೋಸ್ಟ್ ಸೈಕಲಲ್ಲೇ ತಿರುಗ್ತಾ ಇರುತ್ತೆ. ಯಾರಿಗೂ ನಾವು ಕರೆಕ್ಟಾಗಿ ಕಾಲು ಮಾಡಲ್ಲ, ಕರೆಕ್ಟಾಗಿ ಫೋನು ಮಾಡಲ್ಲ, ಇಮೇಲು ಮಾಡಲ್ಲ, ಪ್ರಾಡಕ್ಟ್ಗಳು ಡೆವಲಪ್ ಆಗ್ತಾ ಇಲ್ಲ, ಏನೂ ಇಲ್ಲ. ನಾವು ಬರೀ ಹೋಪ್ ಮಾಡ್ತಾ ಇದೆ. ಅಂದರೆ ಏನೋ ಒಂದು ವಿಶ್ವಾಸ, ಏನೋ ಬರ್ತಾರೆ ಬಿಡು, ಬರಬಹುದು, ಆಗಬಹುದು. ಸೊ ಈ ವಿಷಯದಲ್ಲಿ ಏನಾಗ್ಬಿಡುತ್ತೆ, ತುಂಬ ಸಮಸ್ಯೆಗಳಾಗುತ್ತೆ. ಫಾಲೋಅಪ್ಸ್ ಮಾಡಿ. ಆಮೇಲೆ ತುಂಬ ಬಿಸ್ನೆಸ್ಗಳಲ್ಲಿ ಜಾಕ್ ಮಾ ಹೇಳಿರೋದು ಒಂದಿದೆ, ಈ ಅಲಿಬಾಬಾ ಫೌಂಡರ್. ತುಂಬ ಬಿಸ್ನೆಸ್ಗಳಿಗೆ ಇವತ್ತು ಕಷ್ಟ ಇದೆ, ನಾಳೆ ತುಂಬ ಕಷ್ಟ ಆಗುತ್ತೆ, ನಾಡಿದ್ದು ಒಳ್ಳೇದಾಗುತ್ತೆ. ಬಟ್ ತುಂಬ ಬಿಸ್ನೆಸ್ಗಳು ನಾಳೆನೇ ಸತ್ತೋಗುತ್ತೆ. ಸೊ ತುಂಬ ಜನಕ್ಕೆ ಏನಂತಂದರೆ ಉಸಿರೇ ಇಲ್ಲ ಮೈಯಲ್ಲಿ. ಇವತ್ತಲ್ಲ ನಾಳೆ ಸಾಯ್ತೇವೆ ಅನ್ನೋ ಲೆಕ್ಕದಲ್ಲೇ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅವ್ರು ಹೇಗೆ ಅಂತಂದರೆ, ನಾನು ಇವಾಗ ಯಾವುದೋ ಒಂದು ಜಾಬ್ ಮಾಡ್ತಾ ಇದ್ದಾರೆ, ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ನಡೆದ್ರೆ ನಡೀತು, ಇಲ್ಲ ಅಂದರೆ ನಾನು ಜಾಬ್ ಇದೆ. 99.99% ನೀವು ಆ ಬಿಸ್ನೆಸ್ ವಾಪಸ್ ಆ ಜಾಬಿಗೆ ಹೋಗ್ತೀರಾ. ಯಾಕೆಂದರೆ ಯಾವಾಗಲೂ ನೀವು ಪ್ಲ್ಯಾನ್ ಬಿ ಅಂತ ಇಟ್ಕೊಂಡು ನೀವು ಏನು ಕೆಲಸ ಮಾಡ್ತಿರೋ ಅದು 100% ಕೆಲಸ ಆಗಲ್ಲ. ಬರೆದಿಟ್ಕೊಂಬಿಡಿ. ಸೊ ಅದಕ್ಕೆ ನೀವು ಯಾವಾಗಲೂ ಕೂಡ ಏನಾದರೂ ಕೆಲಸ ಮಾಡಬೇಕಂದಾಗ ನೀವು ಪ್ರಾಪರಾಗಿ ಬಿಸ್ನೆಸ್ನ ಸ್ಟ್ರಾಟಜೈಸ್ ಮಾಡಿಕೊಂಡು ಕರೆಕ್ಟಾಗಿ ಮಾಡದೆ ಹೋದರೆ, ಬರೀ ನೋಡ್ತಾ ಇದ್ದಾನೆ ಏನೂ ಮಾಡ್ತಾ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬರೀ ನನ್ನ ಕೋರ್ಸ್ ಅಂತಲ್ಲ, ಯಾರಿಗೆ ದುಡ್ಡು ಕೊಟ್ಕೊಂಡು ನೀವು ಕೋರ್ಸ್ ತೊಗೊಂಡ್ರು ಅಷ್ಟೇ, ಬೇರೆ ಏನೇ ಮಾಡಿದರೂ ಕಷ್ಟನೇ. ಅಟ್ಲೀಸ್ಟ್ ಹ್ಯಾಂಡ್ ಹೋಲ್ಡಿಂಗ್ ಸರ್ವಿಸ್ ಆದರೂ ಇದೆಯಾ, ಹಾಂ ಸರಿ, ಅಟ್ಲೀಸ್ಟ್ ಅದನ್ನಾದರೂ ತೊಗೊಂಡು ಅವರಾದ್ರೂ ನಿಮಗೆ ಮಾಡಿಕೊಡ್ತಾರ, ಅದನ್ನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಸರಿ ಏನಾಗಿದೆ ಅಂದರೆ, ಕೆಲವೊಂದು ಜನಕ್ಕೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡ್ತೇವೆ ಕಂಪ್ಲೀಟ್ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ. ಸೊ ಹ್ಯಾಂಡ್ ಹೋಲ್ಡಿಂಗ್ ಎಲ್ಲಿವರೆಗೂ ಮಾಡ್ತೇವೆ ಅಲ್ಲಿವರೆಗೂ ಎನ್ಕ್ವೈರೀಸು, ಲೀಡ್ಸು, ಬಿಸ್ನೆಸ್ಸು ಎಲ್ಲ ಇದೆ, ಸಿಸ್ಟಮು ಮಾಡಿಕೊಟ್ಟಿರ್ತೇವೆ. ಅದಾದಮೇಲೆ ಮುಂದೆ ಏನೂ ಮಾಡಿರಲ್ಲ. ಆವಾಗ ನಾವು ಅಟ್ಲೀಸ್ಟ್ ಸರ್ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಪ್ರಾಡಕ್ಟ್ ಅಟ್ಲೀಸ್ಟ್ ನೋಡ್ಕೊಳ್ಳಿ, ಬೇರೆ ಎಲ್ಲ ಸರ್ವಿಸಸ್ ನಮಗೆ ಕೊಡಿ, ನಾವು ಮಾಡಿಸ್ಕೊಡ್ತೇವೆ. ಸೊ ಆ ಬಿಸ್ನೆಸ್ಗಳು ಟೇಕ್ ಆಫ್ ಆಗಿರೋದಿದೆ, ಒಳ್ಳೆ ಬಿಸ್ನೆಸ್ಸು ಬೆಳೆದಿರೋದಿದೆ, ಆಗಿರೋದಿದೆ. ಸೊ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಕೆಲಸ ಮಾಡಬೇಕು ಏನು ಅಂತ. ಇವೆಲ್ಲ ಕಾರಣಗಳಿದೆ, ನೀವು ಬರೀ ನೋಡೋದ್ರಿಂದ ಏನೂ ಆಗಲ್ಲ. ಇವೆಲ್ಲವನ್ನು ವರ್ಕೌಟ್ ಮಾಡಿದರೆ ಮಾತ್ರ ನೀವು ಒಂದು ಸಕ್ಸಸ್ಫುಲಿ ಒಂದು ಬಿಸ್ನೆಸ್ನ ಸ್ಟ್ರಾಟಜೈಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಇಲ್ಲದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ದಯಮಾಡಿ ವಿಡಿಯೋಗಳನ್ನ ನೋಡೋದು ಬಿಟ್ಟರು ಕೂಡ ಸಮಸ್ಯೆ ಇಲ್ಲ. ಓಕೆ, ಅಟ್ಲೀಸ್ಟ್ ಟೈಮ್ ಆದರೂ ಉಳಿಯುತ್ತೆ ನಿಮಗೆ. ಓಕೆ, ಸೊ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಥರದ ಪೇಯ್ಡ್ ಸರ್ವಿಸಸ್ಗಳು ಬೇಕಾದರೆ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಲಿಂಕ್ ಇದೆ, ಲಿಂಕ್ನ ಫಿಲಪ್ ಮಾಡಿ, ಟೀಮೇ ಕಾಲ್ ಮಾಡುತ್ತಾರೆ. ಇಲ್ಲ ಅಂದರೆ ಫ್ರೀಯಾಗಿ ಸರ್ವಿಸ್ ಬೇಕು ಅಂದರೆ ದಯಮಾಡಿ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಏನೇ ಸಮಸ್ಯೆಗಳಿದ್ದರೆ ಹೆಲ್ಪ್ ಮಾಡ್ತೇವೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊಳ್ಳಿ, ಮುಂದೆ ಬರೋ ವೀಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಸಿಗುತ್ತೆ, ಆ ವೀಡಿಯೋಸ್ಗಳನ್ನ ನೋಡಿಕೊಂಡು ಕಲಿಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.